ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ರಾಜ್ಯ ಸರ್ಕಾರಿ ನೌಕರರಿಗೆ ಬಾಕಿ ಇರುವಂತಹ 18 ತಿಂಗಳ ಡಿ ಎ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕೊರೋನಾ ಟೈಮಲ್ಲಿ ನಿಮಗೆ ಗೊತ್ತಿರೋ ಹಾಗೆ 18 ತಿಂಗಳ ಕಾಲ ಡಿ ಎನ್ನು ಕೊಟ್ಟಿರಲಿಲ್ಲ. ಆ ಡಿ ಎ ಬಗ್ಗೆ ಯಾವಾಗ ಸಿಗುತ್ತೆ ಏನು ಅನ್ನೋ ಅಪ್ಡೇಟನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಏನಾದರೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಇದರಿಂದ ನಿಮಗೆ ನಾನು ಗೌರ್ಮೆಂಟ್ ಎಂಪ್ಲಾಯೀಸ್ ಬಗ್ಗೆ ಯಾವುದೇ ರೀತಿಯ ಅಪ್ಡೇಟನ್ನು ಹಾಕಿದ ತಕ್ಷಣ ಒಂದು ನೋಟಿಫಿಕೇಷನ್ ಬರುತ್ತೆ, ಹಾಗೂ ನೀವು ಆ ಟಾಪಿಕ್ಗೋಸ್ಕರ ಸರ್ಚ್ ಮಾಡಿ ವಿಡಿಯೋ ನೋಡೋವಂಥ ಅವಶ್ಯಕತೆ ಇರೋದಿಲ್ಲ. ಮತ್ತು ನಾನು ನನ್ನ ಚಾನಲ್ನಲ್ಲಿ ಗೌರ್ಮೆಂಟ್ ಎಂಪ್ಲಾಯೀಸ್ ನ್ಯೂಸ್ ಅನ್ನೋ ಪ್ಲೇಲಿಸ್ಟನ್ನು ಕೂಡ ಕ್ರಿಯೇಟ್ ಮಾಡಿದ್ದೀನಿ. ಎಲ್ಲ ಶಾರ್ಟ್ ವೀಡಿಯೋಸ್ಗಳೇ ಇದ್ದಾವೆ, ಒಂದು 8 ಮಿನಿಟ್ಸ್ ಆ ಥರದ ವೀಡಿಯೋಸ್ಗಳೇ. ಆದರೆ ನೀವು ಒಂದು ಸಲ ಆ ಪ್ಲೇಲಿಸ್ಟಲ್ಲಿರೋ ಎಲ್ಲ ವೀಡಿಯೋಸ್ಗಳನ್ನು ಒಂದು ಸಲ ಚೆಕ್ ಮಾಡಿಕೊಂಡ್ರೆ ನಿಮಗೆ ಏನೇನು ಇನ್ಫಾರ್ಮೇಷನ್ ಇದುವರೆಗೂ ಗೌರ್ಮೆಂಟ್ ಎಂಪ್ಲಾಯೀಸ್ ಅಥವಾ 7th ಪೇ ಕಮಿಷನ್ ರಿಲೇಟೆಡ್ ಅಥವಾ ಪೆನ್ಷನರ್ ಕ್ಯಾಲ್ಕುಲೇಷನ್ ಎಲ್ಲ ಇನ್ಫಾರ್ಮೇಷನನ್ನು ಪ್ಲೇಲಿಸ್ಟ್ನಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಅಲ್ಲಿ ನಿಮ್ಗೆ ಏನಂದರೆ ಯಾರ್ಯಾರಿಗೆ ಪೆನ್ಷನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಥವಾ ಎಷ್ಟು ಬರುತ್ತೆ, ಯಾವಾಗ ಬರುತ್ತೆ ಪೆನ್ಷನ್, ಎಲ್ಲದರ ಡೀಟೇಲ್ಸು, ಫ್ಯಾಮಿಲಿ ಪೆನ್ಷನ್ ಬಗ್ಗೆಗಿನ ಅಪ್ಡೇಟು, ಡಿ ಎ ಹೈಕ್ ಬಗ್ಗೆಗಿನ ಅಪ್ಡೇಟ್ ಎಲ್ಲದನ್ನು ತಿಳಿಸ್ಕೊಟ್ಟಿದ್ದೀನಿ. ಹಾಗೂ ಅದನ್ನು ನೀವು ಕ್ಲಿಕ್ ಅಲ್ಲಿ ಚೆಕ್ ಮಾಡ್ಕೊಳ್ಬೋದಾಗಿದೆ. ಈಸಿಯಾಗಿ ಮೊಬೈಲಿಂದನೇ ಪೆನ್ಷನ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಂಥ ಲಿಂಕ್ಸ್ಗಳನ್ನು ಕೂಡ ನಾನು ಅದರಲ್ಲಿ ಶೇರ್ ಮಾಡಿದ್ದೀನಿ. ದಯವಿಟ್ಟು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಇವತ್ತಿನ ಟಾಪಿಕ್ ನಾನು ಹೇಳಿದ ಹಾಗೇ ಏನು ಕೊರೋನಾ ಟೈಮಲ್ಲಿ ಸರ್ಕಾರಿ ನೌಕರರಿಗೆ 18 ತಿಂಗಳ ಕಾಲ ಡಿ ಎನ್ನು ಕೊಟ್ಟಿರಲಿಲ್ಲ. ಆ ಡಿ ಎ ಬಗ್ಗೆ ಸರ್ಕಾರ ಚರ್ಚೆ ಮಾಡ್ತಿದೆ. ಹಾಗಾಗಿ ಹಲವಾರು ರಾಜ್ಯ ಸರ್ಕಾರಿ ನೌಕರರ ಡಿಪಾರ್ಟ್ಮೆಂಟ್ಗಳು ಹೋಗಿ 7th ಪೇ 7ನೇ ವೇತನ ಆಯೋಗದ ಬಳಿ ಚರ್ಚೆ ನಡೆಸಿತ್ತು. ಇದೇನು ಬಾಕಿ ಇರುವಂತಹ 18 ತಿಂಗಳ ಡಿ ಎ ಬಗೆಗೆ ಏನಾದರೂ ಶಿಫಾರಸು ಮಾಡಿದ್ರಾ, ಅದನ್ನು ಆರ್ಥಿಕ ಇಲಾಖೆ ಅಂಗೀಕಾರ ಮಾಡಿದ್ದೆ ಅಂತ. ಸೊ ಅದಕ್ಕೆ ಅವರೇನು ತಿಳಿಸ್ಕೊಟ್ಟಿದ್ದಾರೆ ಅಂದರೆ, ಖಂಡಿತವಾಗಿಯೂ ನಾವು ಅದರ ಬಗ್ಗೆ ಶಿಫಾರಸು ಮಾಡಿದ್ವಿ, ಹಾಗೂ ಆ ಪಾಯಿಂಟನ್ನು ಕೂಡ ಆರ್ಥಿಕ ಇಲಾಖೆ ಅಂಗೀಕಾರ ಮಾಡಿದೆ. ಹಾಗಾಗಿ 18 ತಿಂಗಳ ಬಾಕಿ ಏನಿರುತ್ತೋ ಅದು ಖಂಡಿತವಾಗಿಯೂ ಸಿಗೋದ್ರಲ್ಲಿ ಸ್ವಲ್ಪ ಡಿಲೇ ಆಗ್ಬೋದು. ಯಾಕಂದರೆ ನಿಮಗೆ ಗೊತ್ತಿದೆ, ಇದೆಲ್ಲ ಸರ್ಕಾರಕ್ಕೆ ಒಂದು ಅಡಿಷ್ನಲ್ ಹೊರೆ ಥರ ಆಗಿರೋದ್ರಿಂದ ಅವರು ಅದನ್ನು ಒಂದೇ ಸಲ ಜಾರಿ ಮಾಡೋದಿಲ್ಲ. ಆದರೆ ಆದೇಶ ಬಂದಿರೋದ್ರಿಂದ ಅದನ್ನು ಕೊಡದೆ ಅಂತೂ ಇರೋಕ್ಕೆ ಸಾಧ್ಯನೇ ಇಲ್ಲ. ಆದೇಶ ಬಂದಿರೋದ್ರಿಂದ ಸ್ವಲ್ಪನೇ ಬ್ಯಾಚ್ ವೈಸಲ್ಲಿ ಹಾಕಲೇಬೇಕಾಗುತ್ತೆ. ಹಾಗಾಗಿ 18 ತಿಂಗಳ ಬಾಕಿ ಅರಿಯರ್ಸ್ ಏನಿದೆ ಖಂಡಿತವಾಗಿಯೂ ರಾಜ್ಯ ಸರ್ಕಾರಿ ನೌಕರರ ಕೈ ತಲುಪುತ್ತೆ. ಬೇಗನೆ ತಲುಪಲಿ ಅಂತ ನಾನು ಕೂಡ ಆಶಿಸ್ತೀನಿ. ಆದರೆ ನಾನು ಹೇಳ್ದಾಗೆ ಆದೇಶ ಬಂದಿರೋದ್ರಿಂದ ಇವತ್ತಲ್ಲ ನಾಳೆ ಬಂದೇ ಬರಬೇಕು. ಆ ಹಣ ಏನು ಬಾಕಿ ಇರುತ್ತೋ ಅದನ್ನು ಕೊಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಹಾಗೂ ಇದರಲ್ಲಿ ಸದ್ಯದಲ್ಲಿ ಏನು ಪೆನ್ಷನರ್ಸ್ಗೆ ಜಾಸ್ತಿ ಪೆನ್ಷನ್ ಬಂದಿಲ್ಲ, 7th ಪೇದ ಅಪ್ಡೇಟ್ ಆಗಿಲ್ಲ ಅಂತ ಹೇಳ್ತಿದ್ದೀರೋ, ಖಂಡಿತವಾಗಿಯೂ ಅವರಿಗೆ ಜನವರಿ ಒಳಗಂತೂ ಅದನ್ನು ಏನು ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೂ ಈ ಪೆನ್ಷನನ್ನು ಅಪ್ಡೇಟ್ 7th ಪೇ ಕಮಿಷನ್ ಪ್ರಕಾರ ಅಪ್ಡೇಟ್ ಮಾಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಜನವರಿ ಸ್ಯಾಲ್ರಿಯಿಂದ ಇದು ಅಪ್ಡೇಟ್ ಆಗಿ ಬರ್ಬೋದು. ಅಪ್ಡೇಟೆಡ್ ಪೆನ್ಷನ್ಸ್ ಏನಿದೆ ಅದು ಬರ್ಬೋದು. ಮತ್ತು ಫ್ಯಾಮಿಲಿ ಪೆನ್ಷನ್ ಕೂಡ ಲಿಮಿಟನ್ನು ಜಾಸ್ತಿ ಮಾಡಿದ್ದಾರೆ. ಕನಿಷ್ಠ ಪೆನ್ಷನನ್ನು ಲಿಮಿಟನ್ನು ಕೂಡ ಜಾಸ್ತಿ ಮಾಡಿದ್ದಾರೆ. ಅದು ಎಷ್ಟೆಷ್ಟು ಜಾಸ್ತಿ ಆಗಿದೆ ಅಂತ ನನ್ನ ಚಾನಲಲ್ಲಿ ನಾನು ಆಲ್ರೆಡಿ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದನ್ನು ನೀವು ನೋಡ್ಕೊಂಡು ತಿಳ್ಕೊಳ್ಬೋದಾಗಿದೆ. ಹಾಗೂ ಡಿ ಎ ಹೈಕ್ ಕೂಡ ಜಾಸ್ತಿ ಆಗಿದೆ. ಇದೆಲ್ಲದರ ಜೊತೆಗೆ ನೀವೇನಾದರೂ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಆಗಿದ್ರಂತೂ ಈಗ ಜನವರಿನಲ್ಲಿ 4% ಡಿ ಎ ಹೈಕ್ ಮಾಡಿದರು, ಹಾಗೂ ಜುಲೈನಲ್ಲಿ ಏನು ಅಪ್ಡೇಟ್ ಆಗಬೇಕಿತ್ತು ಅದನ್ನು 3% ಮಾಡಿದ್ದಾರೆ. ಮತ್ತು ಈಗ ಜನವರಿನಲ್ಲಿ ಡಿ ಎ ಹೈಕ್ ಮಾಡೋಕ್ಕೆ ಡಿ ಎ ಹೈಕ್ ಮಾಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಸೊ ಅದು ಲೇಟೆಸ್ಟ್ ಅಪ್ಡೇಟು. ಇನ್ನು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಇನ್ನೊಂದು ಅಪ್ಡೇಟ್ ಏನಂದರೆ, 8th ಪೇ ಕಮಿಷನ್ ಕೂಡ ಫಾರ್ಮ್ ಆಗಿದೆ, ಹಾಗೂ ಅದರಿಂದ ಕೂಡ ಮೂಲ ವೇತನದಲ್ಲಿ ಭಾರಿ ಹೆಚ್ಚಳ ಆಗುತ್ತೆ ಅಂತ
ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಏನು ಈ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ 53% ಡಿ ಎ ಹೈಕ್ ಆಗಿದೆಯೋ ಆ 50% ಸದ್ಯಕ್ಕೆ ಮೂಲ ವೇತನಕ್ಕೆ ಸೇರಿಸಲ್ಲ, ಅದು 53% ಡಿ ಎ ಆಗಿ ಉಳಿಯುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಇನ್ನೂ ಹಲವಾರು ಜನ ಕೆಲವು ಕ್ವಶನ್ ಕೇಳ್ತಾ ಇದ್ದರೆ ನಮಗೆ ಫ್ಯಾಮಿಲಿ ಪೆನ್ಷನಲ್ಲಿ ಏನು ಅಪ್ಡೇಟ್ ಆಗಿದೆ ಅಂತ ತಿಳಿಸ್ಕೊಡಿ, 7ನೇ ವೇತನ ಆಯೋಗ ಜಾರಿ ಆಗುತ್ತೆ ಅಂತ. ಖಂಡಿತವಾಗಿಯೂ ಫ್ಯಾಮಿಲಿ ಪೆನ್ಷನ್ ಪಡೆದುಕೊಳ್ಳೋರಿಗೂ ಕೂಡ 7ನೇ ವೇತನ ಆಯೋಗದಲ್ಲಿ ಕನಿಷ್ಠ ಮಿತಿ ಮತ್ತು ಗರಿಷ್ಠ ಮಿತಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಹಾಗೂ ನೀವು ಫ್ಯಾಮಿಲಿ ಪೆನ್ಷನ್ ಪಡೆದುಕೊಳ್ಳೋರು 80 ಇಯರ್ಸ್ ಮೇಲೆಯವರಾಗಿದ್ದರೆ ನಿಮಗೆ 20% ಎಕ್ಸ್ಟ್ರಾ ಸಿಗುತ್ತೆ. ಅಥವಾ ಪೆನ್ಷನರ್ಸ್ಗೂ ಕೂಡ ಇದು 80 ಇಯರ್ಸ್ ಮೇಲೆ ಪೆನ್ಷನ್ ಪಡೆದುಕೊಳ್ಳೋರಾಗಿದ್ದರೆ 20% ಎಕ್ಸ್ಟ್ರಾ ಸಿಗುತ್ತೆ. 80 ಇದು 70% ಮೇಲೆ ಅವರಿಗೆ ಮತ್ತು 70 ಇಯರ್ಸ್ ಮೇಲವರಿಗೆ ಏನು ಅಪ್ಡೇಟ್ ಅಂತ ತಿಳಿಸ್ಕೊಡಿ ಅಂತ ಹಲವಾರು ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ. 70% ಮೇಲೆಯವ್ರಿಗೆ 10% ಹಾಗೂ 75% ಮೇಲೆಯವ್ರಿಗೆ 15% ಕೊಡಬೇಕು ಅಂತ 7th ಪೇ ಕಮಿಷನಲ್ಲಿ ಶಿಫಾರಸು ಮಾಡಿದ್ರು ಹಾಗೂ ಆರ್ಥಿಕ ಇಲಾಖೆ ಅದನ್ನು ಅಂಗೀಕಾರ ಕೂಡ ಮಾಡಿತ್ತು. ಆದರೆ ಸದ್ಯಕ್ಕೆ ಅದರ ಬಗ್ಗೆ ಯಾವುದೇ ರೀತಿಯ ಅಧಿಕೃತ ಆದೇಶಗಳನ್ನು ಹೊರಡಿಸಿಲ್ಲ. ನಾನು ಹೇಳಿದಾಗೆ ಇದೆಲ್ಲ ಆಲ್ರೆಡಿ ಜಾರಿ ಆಗಿರೋದ್ರಿಂದ ಬಂದೇ ಬರುತ್ತೆ, ಬಟ್ ಯಾವಾಗ ಬರುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಯಾಕಂದರೆ ಹಲವಾರು ಯೋಜನೆಗಳು ಒಂದೇ ಸಲ ಜಾರಿಯಾಗಿರೋದ್ರಿಂದ ಸರ್ಕಾರ ಅದನ್ನು ಬ್ಯಾಚ್ ಬೈ ಬ್ಯಾಚ್ ಕೊಡೋದಕ್ಕೆ ಟ್ರೈ ಮಾಡ್ತಾ ಇದೆ. ಹಾಗೂ ಆದರೆ ಡಿಲೇ ಆದರೂ ಸಹಿತ ಖಂಡಿತವಾಗಿಯೂ ಅದು ಜಾರಿಗೆ ಬಂದೇ ಬರುತ್ತೆ. ಕೇಂದ್ರ ಸರ್ಕಾರಿ ನೌಕರರಿಗೆ ಒಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಯಾಕಂದರೆ ಕೇಂದ್ರ ಸರ್ಕಾರಿ ನೌಕರರು ಆಲ್ರೆಡಿ ಜನವರಿನಲ್ಲಿ 4% ಹೈಕ್ ಆಯಿತು ಮತ್ತು ಜುಲೈನಲ್ಲಿ 3% ಹೈಕ್ ಆಗಿದೆ. ಮತ್ತು ಇವಾಗ ಜನವರಿ 2025 ಮತ್ತೆ ಡಿ ಎ ಹೈಕ್ ಅಂತೂ ಖಂಡಿತವಾಗಿಯೂ ಆಗುತ್ತೆ ಅಂತ ಅನೌನ್ಸ್ ಮಾಡಿದ್ದಾರೆ. ಸೊ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರಿಗೂ ಮತ್ತು ಪಿಂಚಣಿದಾರರಿಗೂ ಕೂಡ ನಾನು ಹೇಳಿದಾಗೆ ಈ 7th ಪೇ ಕಮಿಷನಲ್ಲಿ ಏನೇನು ತಿಳಿಸಿದಾರೋ ಅದು ಖಂಡಿತವಾಗಿಯೂ ಜಾರಿ ಆಗುತ್ತೆ. ಎಷ್ಟು ಜಾಸ್ತಿ ಆಗುತ್ತೆ, ಜಾರಿ ಆದಾಗ ಎಷ್ಟು ಜಾಸ್ತಿ ಆಗುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಾದ್ರೆ ನೀವು ಕಮೆಂಟ್ ಮಾಡಿ ತಿಳಿಸಿ. ನೀವು ಏನು ಡೌಟ್ ಇದ್ರೂ ಕೂಡ ಎಷ್ಟು ಜಾಸ್ತಿ ಆಗುತ್ತೆ ಅನ್ನೋ ಡೌಟ್ ಇದ್ದವ್ರು ಕಮೆಂಟ್ ಮಾಡಿ ತಿಳಿಸಿ, ನಾನು ಅವ್ರಿಗೆ ಕ್ಯಾಲ್ಕುಲೇಟ್ ಮಾಡಿ ತಿಳಿಸೋಕ್ಕೆ ಟ್ರೈ ಮಾಡ್ತೀನಿ. ಹಾಗೂ ನನ್ನ ಚಾನಲಲ್ಲಿ ಆಲ್ರೆಡಿ ಹಲವಾರು ಎಕ್ಸಾಂಪಲ್ಗಳನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ನೋಡಿ ಕೂಡ ನೀವು ಚೆಕ್ ಮಾಡ್ಕೊಳ್ಬೋದಾಗಿದೆ. ಹೇಗೆ 7th ಪೇ ಕಮಿಷನಲ್ಲಿನ ಅಪ್ಡೇಟೆಡ್ ಸ್ಯಾಲ್ರಿ ಮತ್ತು ಅಪ್ಡೇಟೆಡ್ ಪೆನ್ಷನ್, ಅಪ್ಡೇಟೆಡ್ ಫ್ಯಾಮಿಲಿ ಪೆನ್ಷನನ್ನು ಕ್ಯಾಲ್ಕುಲೇಟ್ ಮಾಡೋದನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ಈ ವಿಡಿಯೋನ ನಿಮ್ಮ ಕಲೀಗ್ಸ್ ಜೊತೆ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಇನ್ನೂ ಯಾವುದಾದ್ರೂ ಟಾಪಿಕ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂತ ಇದ್ದರೆ ನೀವು ಕಮೆಂಟ್ ಮಾಡಿ ತಿಳಿಸಿ, ನಾನು ಆ ಟಾಪಿಕ್ ಮೇಲೆ ಕೂಡ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಧನ್ಯವಾದಗಳು.